ಸರಿಯಾಗಿ ಫೆಬ್ರವರಿ 20ನೇ ತಾರೀಕು 100 ಡೇಸಲ್ಲಿ ಹ್ಯಾಂಡ್ ಸ್ಟ್ಯಾಂಡು ಮತ್ತು ಮಜಲ್ ಅಪ್ನ ಅನ್ಲಾಕ್ ಮಾಡ್ತೀನಿ ಅಂತ ಒಂದು ಚಾಲೆಂಜ್ನ ತೊಗೊಂಡಿದ್ದೆ. ಆಲ್ಮೋಸ್ಟ್ ಈ ಡೇ 59 ಗಂಟೆ ಎಲ್ಲನೂ ಚೆನ್ನಾಗಿ ಹೋಗ್ತಾ ಇತ್ತು ರೀ. 3 to 4 ಸೆಕೆಂಡ್ ಬ್ಯಾಲೆನ್ಸ್ ಮಾಡೋ ಥರ ಹ್ಯಾಂಡ್ ಸ್ಟ್ಯಾಂಡಲ್ಲಿ ಪ್ರೋಗ್ರೆಸ್ನ ಕಂಡಿದ್ದೆ. ಬ್ಯಾಂಡ್ ಸಪೋರ್ಟ್ ಯೂಸ್ ಮಾಡ್ಕೊಂಡು ಮಜಲ್ ಅಪ್ ಮಾಡ್ತಾ ಇದ್ದೆ. ಈ ಡೇ 59 ಏನಾಯಿತು ಅಂದರೆ ನಾನು ಬ್ಯಾಂಡ್ ಸಪೋರ್ಟ್ ಯೂಸ್ ಮಾಡ್ಕೊಂಡು ಮಜಲ್ ಅಪ್ ಮಾಡಬೇಕಾದ್ರೆ ಒಂದು ತಪ್ಪು ಏನಾಗ್ತಾ ಇತ್ತು ಅಂದರೆ ನನಗೆ ಲೆಫ್ಟ್ ಹ್ಯಾಂಡ್ ಫಸ್ಟ್ ರೋಟೇಟ್ ಆಗ್ತಾ ಇತ್ತು, ನೆಕ್ಸ್ಟ್ ರೈಟ್ ಹ್ಯಾಂಡ್ ರೋಟೇಟ್ ಮಾಡ್ತಾ ಇದ್ದೆ. ಸೊ ಇದರಿಂದ ಏನಾಗ್ತಾ ಇತ್ತು, ಕಂಪ್ಲೀಟ್ ನನ್ನ ಬಾಡಿ ವೆಯ್ಟ್ ಬಂದು ಲೆಫ್ಟ್ ಹ್ಯಾಂಡ್ ಮೇಲೆ ಬೀಳ್ತಾ ಇತ್ತು. ಸೊ ಇದನ್ನ ನಾನು ಆದಷ್ಟು ತಪ್ಪನ್ನ ಸರಿ ಮಾಡ್ಕೊತಾ ಇದ್ದೆ. ಬಟ್ ಅವತ್ತೇನಾಯಿತು ಅಂದರೆ ಕಂಪ್ಲೀಟ್ ನನ್ನ ಬಾಡಿ ವೆಯ್ಟ್ ಬಂದು ಲೆಫ್ಟ್ ಹ್ಯಾಂಡ್ ಮೇಲೆ ಬಿತ್ತು. ಸೊ ಸಡನ್ಗೆ ಮಸಲ್ ಮೇಲೇನೋ ಪ್ರೆಷರ್ ಬಿದ್ದಂಗೆ ಆಯಿತು. ಸರಿ ಬಿಡು, ಏನೋ ಪೇಯ್ನ್ ಆಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂದ್ಕೊಂಡೆ. ನೆಕ್ಸ್ಟ್ ಡೇ ಬಂದು ನನ್ನಿಂದ ಮುಂದಕ್ಕೆ ಕೈ ಎತ್ತಕ್ಕಾಗ್ತಾಯಿಲ್ಲ. ಅಂದರೆ ಇಷ್ಟು ಎತ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಎತ್ತಕ್ಕೆ ಹೋದರೆ ಫುಲ್ ಪೇಯ್ನ್ ಬರ್ತಾಯಿತ್ತು. ಸರಿ ಒಂದು 2 ದಿನದಲ್ಲಿ ಸರಿ ಆಗುತ್ತೆ ಅಂದ್ಕೊಂಡೆ. ನೋಡಿದ್ರೆ ಇವಾಗ ಆಲ್ಮೋಸ್ಟ್ 10 ಡೇಸ್ ಆಗ್ತದೆ. ಇಲ್ಲಿ ತನಕ ಸರಿ ಹೋಗಿಲ್ಲ. ಬಟ್ ಇಲ್ಲಿ ತನಕ ಕೈ ಎತ್ಬೋದು, ಅದಕ್ಕೆ ಮೇಲೆ ಎತ್ತಕ್ಕೋದ್ರೆ ಸ್ವಲ್ಪ ಪೇಯ್ನ್ ಕಾಣಿಸ್ಕೊತಾ ಇದೆ. ಅದಕ್ಕೆ ಈಗ ನೆಕ್ಸ್ಟ್ ನಾನೇನಾದರೂ ಹ್ಯಾಂಡ್ ಸ್ಟ್ಯಾಂಡ್ ಮಜಲ್ ಅಪ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕ್ಯಾಲಿಸ್ಥೆನಿಕ್ಸ್ ಕ್ಲಾಸಸ್ಗೆ ಜಾಯ್ನ್ ಆಗಿನೇ ಕಲಿಯೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ತನಕ ಈ ಹ್ಯಾಂಡ್ ಸ್ಟ್ಯಾಂಡ್ ಮಜಲ್ ಅಪ್ ಚಾಲೆಂಜ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನನ್ನ ಚಾಲೆಂಜ್ ಒಂದು ಇಷ್ಟೇ ರೀ, ಈ ಇಯರ್ ಎಂಡಷ್ಟರಲ್ಲಿ 100K ರೀಚ್ ಆಗಬೇಕು ಅಂತ. ಸೊ ಎಂದಿನಂತೆ ನಮ್ಮ ಚಾನಲಲ್ಲಿ ಹೆಲ್ತ್ ಟಿಪ್ಸ್ ವೀಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಈ ಇಯರ್ ಎಂಡಷ್ಟರಲ್ಲಿ 100K ಹೊಡಿಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ಮತ್ತೆ ಸಿಗೋಣ, ಬಾಯ್.